ಬಿಂದು ಸರಸ್ ಎಂದರೆ ಶಿವನ ಜಟೆಯಿಂದ ಹನಿ ಹನಿಯಾಗಿ ನೀರು ಹೊರಹೊಮ್ಮುವ ಜಾಗ. ಇಲ್ಲಿಂದ ಗಂಗೆಯು ಪಶ್ಚಿಮಕ್ಕೆ ಮತ್ತು ಪೂರ್ವಕ್ಕೆ ಮೂರು ಮೂರು ಸೀಳುಗಳಾಗಿಯೂ 7ನೆಯ ಸೀಳಾಗಿ ಭಗೀರಥನು ಕರೆದೊಯ್ದಲ್ಲಿ ಹರಿದಳು. ಇದು ನರನಾರಾಯಣರು ತಪಸ್ಸು ಮಾಡಿದ್ದ ಪವಿತ್ರ ಸ್ಥಳವೂ ಹೌದು. ಇಲ್ಲಿಗೆ ಮಯನು ತನಗೆ ಬೇಕಾದದ್ದೆಲ್ಲವನ್ನು ಸಹಸ್ರಾರು ಅನುಚರರ ಮೇಲೆ ಹೊರಿಸಿಕೊಂಡು ಇಂದ್ರಪ್ರಸ್ಥಕ್ಕೆ ಹಿಂತಿರುಗಿದನು. 14 ತಿಂಗಳ ಕಾಲದಲ್ಲಿ ಅರಮನೆಯೂ ಮತ್ತು ಸಭೆಯೂ ಸಿದ್ಧವಾಯಿತು. ವೈಭವದಲ್ಲಿ ಅದು ಇಂದ್ರನ ಸಭೆಯೂ ಮೀರಿಸಿದಂತಿತ್ತು. ಉದ್ಯಾನವನದಲ್ಲಿ ಕಮಲ, ಮಲ್ಲಿಗೆ, ಕುರುವಕ, ಶಿರೀಷ, ತಿಲಕ, ಕದಂಬ ಇತ್ಯಾದಿ ಹೂಗಳು ಅರಳುತ್ತಿದ್ದವು. ಸಭೆಯ ಗೋಡೆಗಳು ವಿವಿಧ ರತ್ನ ಖಚಿತವಾಗಿದ್ದು ವರ್ಣಮಯ ಪ್ರಕಾಶವನ್ನು ಬೀರುತ್ತಿದ್ದವು. ಆದರೆ ರತ್ನಗಳು ಕಾಣಿಸುತ್ತಿರಲಿಲ್ಲ. ಮಯನು ಪಾಂಡವರನ್ನು ಕರೆದು ತನ್ನ ನಿರ್ಮಾಣವನ್ನು ತೋರಿಸಿದನು. ಅವರು ಅಚ್ಚರಿಯಿಂದ ಮೂಕಾದರು. ಅನಂತರ ಮಯನು ಅರ್ಜುನನನ್ನು ಆಲಿಂಗಿಸಿಕೊಂಡು ಪಾಂಡವರಿಗೆ ಶುಭ ಕೋರಿ ಅವರನ್ನು ಬೀಳ್ಕೊಂಡು ಹೊರಟನು. ಯುಧಿಷ್ಠಿರನು ಮಯನಿಗೆ ಬೇಕಾದ ಉಡುಗೊರೆಗಳನ್ನು ಕೊಟ್ಟು ಮರ್ಯಾದೆ ಮಾಡಿ ಕೊಟ್ಟು ಕಳಿಸಿದನು. ಸುಮುಹೂರ್ತದಲ್ಲಿ ಪಾಂಡವರು ಅರಮನೆಯನ್ನು ಪ್ರವೇಶಿಸಿದರು. ದೀನದಲಿತರಿಗೆ, ಬ್ರಾಹ್ಮಣರಿಗೆ ದಾನಗಳನ್ನು ಕೊಡಲ್ಪಟ್ಟರು. ಮಯಸಭೆಯ ಕೀರ್ತಿ ಎಲ್ಲೆಲ್ಲಿಯೂ ಹರಡಿತು. ಎಲ್ಲೆಲ್ಲಿಯೂ ಜನರು ತಂಡ ತಂಡವಾಗಿ ಅರಮನೆಯನ್ನು ನೋಡುವುದಕ್ಕೆಂದು ಬರತೊಡಗಿದರು. ಧಾರ್ತರಾಷ್ಟ್ರರ ಹೊರತಾಗಿ ಎಲ್ಲರೂ ಬಂದರು. ಸಾತ್ಯಕಿ, ಯೂತ್ಸ್ ಮುಂತಾದಂತಹ ಎಷ್ಟೋ ರಾಜಕುಮಾರರು ನೋಡುವುದಕ್ಕೆಂದು ಬಂದವರು ಅರ್ಜುನನ ಹತ್ತಿರ ಧನುರ್ವಿದ್ಯೆಯನ್ನು ಕಲಿಯುವುದಕ್ಕೆಂದು ಇಂದ್ರಪ್ರಸ್ಥದಲ್ಲಿ ಉಳಿದರು. ಪಾಂಡವರ ಸುಖವು ಹೇಳತೀರದ್ದಾಗಿತ್ತು. ಸುಭದ್ರೆ ಅಭಿಮನ್ಯುವಿನ ತಾಯಿ. ದ್ರೌಪದಿಯು 5 ಉಪಪಾಂಡವರ ತಾಯಿಯಾದಳು. ಯುಧಿಷ್ಠಿರನಿಂದ ಪ್ರತಿವಿಂಧ್ಯ, ಭೀಮನಿಂದ ಸುತಸೋಮ, ಅರ್ಜುನನಿಂದ ಶ್ರುತಕರ್ಮ, ನಕುಲನಿಂದ ಶತಾನಿಕ ಹಾಗೂ ಸಹದೇವನಿಂದ ಶ್ರುತಸೇನ ಎಂಬ ಮಕ್ಕಳಾದವು. ಕುಂತಿಗೆ ಈಗ ಭದ್ರತೆಯ ಭಾವ. ಅರಗನ್ಯ ಮನೆಯಿಂದ ತಪ್ಪಿಸಿಕೊಂಡ ಹಾಗೂ ಏಕಚಕ್ರ ನಗರದ ಭಿಕ್ಷಾಟನೆಯ ದಿನಗಳನ್ನು ಅವಳು ಜ್ಞಾಪಿಸಿಕೊಳ್ಳುವಳು. ಕತ್ತಲೆ ಕಳೆದು ಬೆಳಕಾಗುವುದು. ಈಗ ತಾವುಗಳೆಲ್ಲರೂ ದುರ್ಯೋಧನ, ಶಕುನಿ ಮುಂತಾದ ದುಷ್ಟರಿಂದ ಕ್ಷೇಮವಾಗಿ ದೂರವಾಗಿರುವೆವು ಎಂದು ಸಮಾಧಾನ ಪಟ್ಟುಕೊಳ್ಳುವಳು. ಆದರೆ ಈ ಶಾಂತಿಯು ಕೇವಲ ಬರಲಿರುವ ಬಿಳುಗಾಳಿಯ ಮುಂಚಿನ ನಿಶ್ಚಲತೆ ಎನ್ನುವ ಮುಂದಿನ ಅರಿವು ಯಾರಿಗೂ ಇರಲಿಲ್ಲ. ಕೆಲವೇ ತಿಂಗಳುಗಳಲ್ಲಿ ಪುನಃ ಪಾಂಡವರು ಭೂಮಂಡಲವೆಲ್ಲ ಸುತ್ತಲಿರುವರು. ದುರಂತ ನಾಟಕದ 3ನೇ ಅಂಕ ಪ್ರಾರಂಭವಾಗಲಿರುವುದು. ಬದುಕಿನ ಮುನ್ನಡೆಯಲ್ಲಿ ಕೆಲವು ಘಟನೆಗಳು ಮೈಲುಗಲ್ಲುಗಳಾಗಿ ನಿಲ್ಲುವುವು. ಆದರೆ ಅವುಗಳನ್ನು ದಾಟಿ ಮುಂದೆ ಹೋಗಿ ನಂತರ ಹಿಂತಿರುಗಿ ನೋಡಿದ ಹೊರತು ಅವುಗಳ ಅರಿವು ನಮಗಾಗದು. ಪಾಂಡವರ ಬಾಳಿನಲ್ಲಿ ದ್ರೌಪದಿಯ ಪ್ರವೇಶ ಅಂಥದ್ದೊಂದು ಘಟನೆ, ಕೃಷ್ಣನ ಪ್ರವೇಶ ಅಂಥ ಇನ್ನೊಂದು ಘಟನೆ, ಮುಂಬರುವ ನಾರದರ ಪ್ರವೇಶವೂ ಅಂಥದ್ದೇ ಇನ್ನೊಂದು ಘಟನೆಗಳಿರುವುದನ್ನು ಯಾರು ತಾನೇ ಅರಿಯಬಲ್ಲರು? ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುವುದು.